ಮೊಟ್ಟೆಯನ್ನ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಇದೆ, ಇಂಥದ್ದೆಲ್ಲ ಒಂದಷ್ಟು ವದಂತಿಗಳು ಹಬ್ಬಿದ್ವು. ಆ ನಂತರದಲ್ಲಿ ಬಹಳಷ್ಟು ತಜ್ಞರು ಹೇಳಿದ್ದಾಯ್ತು, ಮೊಟ್ಟೆಯನ್ನ ಸೇಫ್ ಆಗಿ ತಿನ್ನಿ, ಯಾವುದೇ ತೊಂದರೆ ಇಲ್ಲ, ಎಷ್ಟು ಬೇಕೋ ಅಷ್ಟೇ ನಿಯಮಿತ ಆಹಾರದಲ್ಲಿ ಮೊಟ್ಟೆ ಕೂಡ ಇರಲಿ ಅನ್ನುವಂಥದ್ದನ್ನ ಹೇಳಿದ್ದಾಯ್ತು. ಈಗ ಕೇಂದ್ರ ಆಹಾರ ಇಲಾಖೆ ಕೂಡ ಅದನ್ನೇ ಹೇಳ್ತಾ ಇದೆ, ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ರೋಗ ಬರಲ್ಲ, ಧೈರ್ಯವಾಗಿ ಮೊಟ್ಟೆ ತಿನ್ಬಹುದು, ಅಂತ ಯಾವುದೇ ಕ್ಯಾನ್ಸರ್ ಕಾರಕಗಳು ಇಲ್ಲ ಅನ್ನುವಂಥದ್ದು ಹೇಳಿದೆ. ಚಿಂತೆ ಬಿಡಿ, ಮೊಟ್ಟೆ ತಿನ್ನಿ, ಮೊಟ್ಟೆ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ ಅಂತ ಕೇಂದ್ರ ಆಹಾರ ಸುರಕ್ಷತಾ ಪ್ರಾಧಿಕಾರ ಈಗ ಹೇಳಿದೆ. ಮೊಟ್ಟೆ ಸೇವನೆಗೆ ಸುರಕ್ಷಿತ, ಮೊಟ್ಟೆಯಲ್ಲಿ ಯಾವುದೇ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗಿಲ್ಲ, ವೈಜ್ಞಾನಿಕವಾಗಿ ಆಧಾರ ಸಿಕ್ಕಿಲ್ಲ ಅಂತ ಈಗ ಕೇಂದ್ರ ಆಹಾರ ಸುರಕ್ಷತಾ ಪ್ರಾಧಿಕಾರ ಹೇಳಿದೆ. ದೇಶದಲ್ಲಿರುವಂತಹ ಮೊಟ್ಟೆಗಳು ಎಲ್ಲವೂ ಕೂಡ ಮಾನವನ ಸೇವನೆಗೆ ಸುರಕ್ಷಿತವಾಗಿದೆ ಅಂತ ಈಗ ಹೇಳಿರೋದು. ಈ ಮೊಟ್ಟೆಗಳಲ್ಲಿ ಯಾವುದೇ ರೀತಿಯ ಕ್ಯಾನ್ಸರ್ಗೆ ಕಾರಕ ಆಗುವಂತ ಅಂಶಗಳು ಇದೆ ಅಂತ ಹೇಳುವಂತ ವರದಿಗಳು, ವೈಜ್ಞಾನಿಕ ಆಧಾರಗಳು ಅಂತದ್ಯಾವುದು ಕೂಡ ಬರದೇ ಇರೋದ್ರಿಂದ ಅಥವಾ ಅಂತದ್ಯಾವುದೇ ಲಭ್ಯ ಇಲ್ಲದೇ ಇರೋದ್ರಿಂದ ಮೊಟ್ಟೆ ತಿನ್ನೋದು ಸೇಫ್ ಅನ್ನುವಂಥದ್ದನ್ನ ಈಗ ಕೇಂದ್ರ ಆಹಾರ ಸುರಕ್ಷತಾ ಪ್ರಾಧಿಕಾರ ಹೇಳಿರೋದು. ಯಾವುದೇ ಆತಂಕ ಬೇಡ, ಅನಗತ್ಯವಾಗಿ ಇಂಥ ಆತಂಕವನ್ನು ಸೃಷ್ಟಿ ಮಾಡೋದು ಬೇಡ, ನಿರಾತಂಕವಾಗಿ ಮೊಟ್ಟೆ ತಿನ್ನಿ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಅದು ಇದು ಮತ್ತೊಂದು ಅಂತ ಹೇಳಿದ್ದಾಯ್ತು. ಈಗ ಕೇಂದ್ರ ಆಹಾರ ಸುರಕ್ಷತಾ ಪ್ರಾಧಿಕಾರನೇ ಹೇಳ್ತಾ ಇದೆ ಅಂತದ್ಯಾವುದು ಇಲ್ಲ, ಇನ್ನೂ ವರದಿ ಬಂದಿಲ್ಲ, ನಿರಾತಂಕವಾಗಿ ತಿನ್ನಿ ಅಂತ. ಡೀಟೇಲ್ಸ್ ಕೊಡೋದಾದ್ರೆ ಇದ್ರ ಬಗ್ಗೆ. ಅಶ್ವಿನಿ ಅವರು, ಯಾವಾಗ ಈ ರೀತಿಯ ಒಂದು ಇನ್ಸಿಡೆಂಟ್ ಆಯಿತು ಅಂದ್ರೆ ಅದ್ರ ಕೂಡ ಪ್ರಮುಖವಾಗಿ ಉತ್ತರ ಭಾರತದ ಜನಪ್ರಿಯ ಮೊಟ್ಟೆ ಉತ್ಪಾದನಾ ಬ್ರ್ಯಾಂಡ್ ಒಂದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ವಿಚಾರ ಯಾವಾಗ ವದಂತಿ ಹಬ್ಬಿತ್ತು, ಕೂಡಲೇ ಅಲರ್ಟ್ ಆಗಿರುವಂತಹ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಅದರ ಕೂಡ ಜೊತೆಗೆ ಆ ಜನಪ್ರಿಯ ಬ್ರ್ಯಾಂಡ್ ಎಲ್ಲೆಲ್ಲಿ ಮಾರಾಟ ಆಗ್ತಾ ಇದೆಯೋ, ಹೆಚ್ಚು ಎಲ್ಲೆಲ್ಲಿ ಮಾರಾಟ ಆಗ್ತಾ ಇದೆಯೋ ಆ ಭಾಗದಲ್ಲಿ ಮೊಟ್ಟೆಯ ಸ್ಯಾಂಪಲ್ ಪಡೆದು ಪರೀಕ್ಷೆಯನ್ನು ಒಳಪಡಿಸುವ ಸಂದರ್ಭದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಅಂದ್ರೆ ಕ್ಯಾನ್ಸರ್ ಕಾರಕ ಅಂಶ ಇರುವಂತಹ ಯಾವುದೇ ರೀತಿಯ ಅಂಶ ಪರೀಕ್ಷೆಯಲ್ಲಿ ದೃಢ ವಾಗಿಲ್ಲ, ಮೊಟ್ಟೆ ಸುರಕ್ಷಿತ ಅನ್ನೋದನ್ನ ಎಫ್ಎಸ್ಐ ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಜೊತೆಗೆ 2011 ಎಫ್ಎಸ್ಐ ನಿಯಮಾವಳಿ ಪ್ರಕಾರ ಈಗ ಮೊಟ್ಟೆಯಲ್ಲಿ ಪತ್ತೆಯಾಗಿರುವಂತಹ ನೈಟ್ರೋಫ್ಯೂರಾನ್ ಏನಿದೆ, ಈ ನೈಟ್ರೋಫ್ಯೂರಾನ್ ಉತ್ಪಾದನೆ ಹಂತದಲ್ಲಿ ಅದನ್ನು ನಿಷೇಧ ಮಾಡಲಾಗಿದೆ. ಆದ್ದರಿಂದ ಸದ್ಯಕ್ಕೆ ನೈಟ್ರೋಫ್ಯೂರಾನ್ ಆಗಿರಬಹುದು ಅಥವಾ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಲು ಸಾಧ್ಯ ಇಲ್ಲ. ಜೊತೆಗೆ ಪರೀಕ್ಷೆಯಲ್ಲಿ ಕೂಡ ದೃಢವಾಗಿಲ್ಲ. ಈ ಹಿಂದೆ ಏನು ವದಂತಿ ಹಬ್ಬಿತ್ತು ಅದಕ್ಕೂ ಕೂಡ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ಸಾಕ್ಷಿ ಇಲ್ಲ ಅನ್ನೋ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮಾಡಿದೆ. ಈ ನಡುವೆ ಉತ್ತರ ಭಾರತದಲ್ಲಿ ಹಲವು ಕಡೆ ಈ ರೀತಿಯ ಟೆಸ್ಟ್ ಅನ್ನು ಮಾಡಿದ ಟೆಸ್ಟ್ ಎಲ್ಲೂ ಕೂಡ ಈ ರೀತಿಯ ಅಂದ್ರೆ ಪರೀಕ್ಷೆ ಸಂದರ್ಭದಲ್ಲಿ ಲ್ಯಾಬ್ ಟೆಸ್ಟಿಂಗ್ ಸಂದರ್ಭದಲ್ಲಿ ಎಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಜನರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನೋ ಸ್ಪಷ್ಟನೆಯನ್ನು ಇದೀಗ ಕೇಂದ್ರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ನೀಡಿರುವಂತದ್ದು. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮೊಟ್ಟೆಯನ್ನ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಇದೆ, ಇಂಥದ್ದೆಲ್ಲ ಒಂದಷ್ಟು ವದಂತಿಗಳು ಹಬ್ಬಿದ್ವು. ಆ ನಂತರದಲ್ಲಿ ಬಹಳಷ್ಟು ತಜ್ಞರು ಹೇಳಿದ್ದಾಯ್ತು, ಮೊಟ್ಟೆಯನ್ನ ಸೇಫ್ ಆಗಿ ತಿನ್ನಿ, ಯಾವುದೇ ತೊಂದರೆ ಇಲ್ಲ, ಎಷ್ಟು ಬೇಕೋ ಅಷ್ಟೇ ನಿಯಮಿತ ಆಹಾರದಲ್ಲಿ ಮೊಟ್ಟೆ ಕೂಡ ಇರಲಿ ಅನ್ನುವಂಥದ್ದನ್ನ ಹೇಳಿದ್ದಾಯ್ತು. ಈಗ ಕೇಂದ್ರ ಆಹಾರ ಇಲಾಖೆ ಕೂಡ ಅದನ್ನೇ ಹೇಳ್ತಾ ಇದೆ, ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ರೋಗ ಬರಲ್ಲ, ಧೈರ್ಯವಾಗಿ ಮೊಟ್ಟೆ ತಿನ್ಬಹುದು, ಅಂತ ಯಾವುದೇ ಕ್ಯಾನ್ಸರ್ ಕಾರಕಗಳು ಇಲ್ಲ ಅನ್ನುವಂಥದ್ದು ಹೇಳಿದೆ. ಚಿಂತೆ ಬಿಡಿ, ಮೊಟ್ಟೆ ತಿನ್ನಿ, ಮೊಟ್ಟೆ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ ಅಂತ ಕೇಂದ್ರ ಆಹಾರ ಸುರಕ್ಷತಾ ಪ್ರಾಧಿಕಾರ ಈಗ ಹೇಳಿದೆ. ಮೊಟ್ಟೆ ಸೇವನೆಗೆ ಸುರಕ್ಷಿತ, ಮೊಟ್ಟೆಯಲ್ಲಿ ಯಾವುದೇ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗಿಲ್ಲ, ವೈಜ್ಞಾನಿಕವಾಗಿ ಆಧಾರ ಸಿಕ್ಕಿಲ್ಲ ಅಂತ ಈಗ ಕೇಂದ್ರ ಆಹಾರ ಸುರಕ್ಷತಾ ಪ್ರಾಧಿಕಾರ ಹೇಳಿದೆ. ದೇಶದಲ್ಲಿರುವಂತಹ ಮೊಟ್ಟೆಗಳು ಎಲ್ಲವೂ ಕೂಡ ಮಾನವನ ಸೇವನೆಗೆ ಸುರಕ್ಷಿತವಾಗಿದೆ ಅಂತ ಈಗ ಹೇಳಿರೋದು. ಈ ಮೊಟ್ಟೆಗಳಲ್ಲಿ ಯಾವುದೇ ರೀತಿಯ ಕ್ಯಾನ್ಸರ್ಗೆ ಕಾರಕ ಆಗುವಂತ ಅಂಶಗಳು ಇದೆ ಅಂತ ಹೇಳುವಂತ ವರದಿಗಳು, ವೈಜ್ಞಾನಿಕ ಆಧಾರಗಳು ಅಂತದ್ಯಾವುದು ಕೂಡ ಬರದೇ ಇರೋದ್ರಿಂದ ಅಥವಾ ಅಂತದ್ಯಾವುದೇ ಲಭ್ಯ ಇಲ್ಲದೇ ಇರೋದ್ರಿಂದ ಮೊಟ್ಟೆ ತಿನ್ನೋದು ಸೇಫ್ ಅನ್ನುವಂಥದ್ದನ್ನ ಈಗ ಕೇಂದ್ರ ಆಹಾರ ಸುರಕ್ಷತಾ ಪ್ರಾಧಿಕಾರ ಹೇಳಿರೋದು. ಯಾವುದೇ ಆತಂಕ ಬೇಡ, ಅನಗತ್ಯವಾಗಿ ಇಂಥ ಆತಂಕವನ್ನು ಸೃಷ್ಟಿ ಮಾಡೋದು ಬೇಡ, ನಿರಾತಂಕವಾಗಿ ಮೊಟ್ಟೆ ತಿನ್ನಿ ಅಂತ ಹೇಳಿದ್ದಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಅದು ಇದು ಮತ್ತೊಂದು ಅಂತ ಹೇಳಿದ್ದಾಯ್ತು. ಈಗ ಕೇಂದ್ರ ಆಹಾರ ಸುರಕ್ಷತಾ ಪ್ರಾಧಿಕಾರನೇ ಹೇಳ್ತಾ ಇದೆ ಅಂತದ್ಯಾವುದು ಇಲ್ಲ, ಇನ್ನೂ ವರದಿ ಬಂದಿಲ್ಲ, ನಿರಾತಂಕವಾಗಿ ತಿನ್ನಿ ಅಂತ. ಡೀಟೇಲ್ಸ್ ಕೊಡೋದಾದ್ರೆ ಇದ್ರ ಬಗ್ಗೆ. ಅಶ್ವಿನಿ ಅವರು, ಯಾವಾಗ ಈ ರೀತಿಯ ಒಂದು ಇನ್ಸಿಡೆಂಟ್ ಆಯಿತು ಅಂದ್ರೆ ಅದ್ರ ಕೂಡ ಪ್ರಮುಖವಾಗಿ ಉತ್ತರ ಭಾರತದ ಜನಪ್ರಿಯ ಮೊಟ್ಟೆ ಉತ್ಪಾದನಾ ಬ್ರ್ಯಾಂಡ್ ಒಂದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ವಿಚಾರ ಯಾವಾಗ ವದಂತಿ ಹಬ್ಬಿತ್ತು, ಕೂಡಲೇ ಅಲರ್ಟ್ ಆಗಿರುವಂತಹ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಅದರಲ್ಲೂ ಕೂಡ ಜೊತೆಗೆ ಆ ಜನಪ್ರಿಯ ಬ್ರ್ಯಾಂಡ್ ಎಲ್ಲೆಲ್ಲಿ ಮಾರಾಟ ಆಗ್ತಾ ಇದೆಯೋ, ಹೆಚ್ಚು ಎಲ್ಲೆಲ್ಲಿ ಮಾರಾಟ ಆಗ್ತಾ ಇದೆಯೋ ಆ ಭಾಗದಲ್ಲಿ ಮೊಟ್ಟೆಯ ಸ್ಯಾಂಪಲ್ ಪಡೆದು ಪರೀಕ್ಷೆಯನ್ನು ಒಳಪಡಿಸುವ ಸಂದರ್ಭದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಆ ರೀತಿ ಅಂದ್ರೆ ಕ್ಯಾನ್ಸರ್ ಕಾರಕ ಅಂಶ ಇರುವಂತಹ ಯಾವುದೇ ರೀತಿಯ ಅಂಶ ಪರೀಕ್ಷೆಯಲ್ಲಿ ದೃಢವಾಗಿಲ್ಲ, ಮೊಟ್ಟೆ ಸುರಕ್ಷಿತ ಅನ್ನೋದನ್ನ ಎಫ್ಎಸ್ಐ ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಜೊತೆಗೆ 2011 ಎಫ್ಎಸ್ಐ ನಿಯಮಾವಳಿ ಪ್ರಕಾರ ಈಗ ಮೊಟ್ಟೆಯಲ್ಲಿ ಪತ್ತೆಯಾಗಿರುವಂತಹ ನೈಟ್ರೋಫ್ಯೂರಾನ್ ಏನಿದೆ, ಈ ನೈಟ್ರೋಫ್ಯೂರಾನ್ ಉತ್ಪಾದನೆ ಹಂತದಲ್ಲಿ ಅದನ್ನು ನಿಷೇಧ ಮಾಡಲಾಗಿದೆ. ಆದ್ದರಿಂದ ಸದ್ಯಕ್ಕೆ ನೈಟ್ರೋಫ್ಯೂರಾನ್ ಆಗಿರಬಹುದು ಅಥವಾ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಲು ಸಾಧ್ಯ ಇಲ್ಲ. ಜೊತೆಗೆ ಪರೀಕ್ಷೆಯಲ್ಲಿ ಕೂಡ ದೃಢವಾಗಿಲ್ಲ. ಈ ಹಿಂದೆ ಏನು ವದಂತಿ ಹಬ್ಬಿತ್ತು ಅದಕ್ಕೂ ಕೂಡ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ಸಾಕ್ಷಿ ಇಲ್ಲ ಅನ್ನೋ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮಾಡಿದೆ. ಈ ನಡುವೆ ಉತ್ತರ ಭಾರತದಲ್ಲಿ ಹಲವು ಕಡೆ ಈ ರೀತಿಯ ಟೆಸ್ಟ್ ಅನ್ನು ಮಾಡಿದೆ. ಟೆಸ್ಟ್ ಎಲ್ಲೂ ಕೂಡ ಈ ರೀತಿಯ ಅಂದ್ರೆ ಪರೀಕ್ಷೆ ಸಂದರ್ಭದಲ್ಲಿ, ಲ್ಯಾಬ್ ಟೆಸ್ಟಿಂಗ್ ಸಂದರ್ಭದಲ್ಲಿ ಎಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಜನರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನೋ ಸ್ಪಷ್ಟನೆಯನ್ನು ಇದೀಗ ಕೇಂದ್ರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ನೀಡಿರುವಂತದ್ದು. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮೊಟ್ಟೆಯನ್ನ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಇದೆ, ಇಂಥದ್ದೆಲ್ಲ ಒಂದಷ್ಟು ವದಂತಿಗಳು ಹಬ್ಬಿದ್ವು. ಆ ನಂತರದಲ್ಲಿ ಬಹಳಷ್ಟು ತಜ್ಞರು ಹೇಳಿದ್ದಾಯ್ತು, ಮೊಟ್ಟೆಯನ್ನ ಸೇಫ್ ಆಗಿ ತಿನ್ನಿ, ಯಾವುದೇ ತೊಂದರೆ ಇಲ್ಲ, ಎಷ್ಟು ಬೇಕೋ ಅಷ್ಟೇ ನಿಯಮಿತ ಆಹಾರದಲ್ಲಿ ಮೊಟ್ಟೆ ಕೂಡ ಇರಲಿ ಅನ್ನುವಂಥದ್ದನ್ನ ಹೇಳಿದ್ದಾಯ್ತು. ಈಗ ಕೇಂದ್ರ ಆಹಾರ ಇಲಾಖೆ ಕೂಡ ಅದನ್ನೇ ಹೇಳ್ತಾ ಇದೆ, ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ರೋಗ ಬರಲ್ಲ, ಧೈರ್ಯವಾಗಿ ಮೊಟ್ಟೆ ತಿನ್ಬಹುದು, ಅಂತ ಯಾವುದೇ ಕ್ಯಾನ್ಸರ್ ಕಾರಕಗಳು ಇಲ್ಲ ಅನ್ನುವಂಥದ್ದು ಹೇಳಿದೆ. ಚಿಂತೆ ಬಿಡಿ, ಮೊಟ್ಟೆ ತಿನ್ನಿ, ಮೊಟ್ಟೆ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ ಅಂತ ಕೇಂದ್ರ ಆಹಾರ ಸುರಕ್ಷತಾ ಪ್ರಾಧಿಕಾರ ಈಗ ಹೇಳಿದೆ. ಮೊಟ್ಟೆ ಸೇವನೆಗೆ ಸುರಕ್ಷಿತ, ಮೊಟ್ಟೆಯಲ್ಲಿ ಯಾವುದೇ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗಿಲ್ಲ, ವೈಜ್ಞಾನಿಕವಾಗಿ ಆಧಾರ ಸಿಕ್ಕಿಲ್ಲ ಅಂತ ಈಗ ಕೇಂದ್ರ ಆಹಾರ ಸುರಕ್ಷತಾ ಪ್ರಾಧಿಕಾರ ಹೇಳಿದೆ. ದೇಶದಲ್ಲಿರುವಂತಹ ಮೊಟ್ಟೆಗಳು ಎಲ್ಲವೂ ಕೂಡ ಮಾನವನ ಸೇವನೆಗೆ ಸುರಕ್ಷಿತವಾಗಿದೆ ಅಂತ ಈಗ ಹೇಳಿರೋದು. ಈ ಮೊಟ್ಟೆಗಳಲ್ಲಿ ಯಾವುದೇ ರೀತಿಯ ಕ್ಯಾನ್ಸರ್ಗೆ ಕಾರಕ ಆಗುವಂತ ಅಂಶಗಳು ಇದೆ ಅಂತ ಹೇಳುವಂತ ವರದಿಗಳು, ವೈಜ್ಞಾನಿಕ ಆಧಾರಗಳು ಅಂತದ್ಯಾವುದು ಕೂಡ ಬರದೇ ಇರೋದ್ರಿಂದ ಅಥವಾ ಅಂತದ್ಯಾವುದೇ ಲಭ್ಯ ಇಲ್ಲದೇ ಇರೋದ್ರಿಂದ ಮೊಟ್ಟೆ ತಿನ್ನೋದು ಸೇಫ್ ಅನ್ನುವಂಥದ್ದನ್ನ ಈಗ ಕೇಂದ್ರ ಆಹಾರ ಸುರಕ್ಷತಾ ಪ್ರಾಧಿಕಾರ ಹೇಳಿರೋದು. ಯಾವುದೇ ಆತಂಕ ಬೇಡ, ಅನಗತ್ಯವಾಗಿ ಇಂಥ ಆತಂಕವನ್ನ ಸೃಷ್ಟಿ ಮಾಡೋದು ಬೇಡ, ನಿರಾತಂಕವಾಗಿ ಮೊಟ್ಟೆ ತಿನ್ನಿ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಅದು ಇದು ಮತ್ತೊಂದು ಅಂತ ಹೇಳಿದ್ದಾಯ್ತು. ಈಗ ಕೇಂದ್ರ ಆಹಾರ ಸುರಕ್ಷತಾ ಪ್ರಾಧಿಕಾರನೇ ಹೇಳ್ತಾ ಇದೆ ಅಂತದ್ಯಾವುದು ಇಲ್ಲ, ಇನ್ನೂ ವರದಿ ಬಂದಿಲ್ಲ, ನಿರಾತಂಕವಾಗಿ ತಿನ್ನಿ ಅಂತ. ಡೀಟೇಲ್ಸ್ ಕೊಡೋದಾದ್ರೆ ಇದ್ರ ಬಗ್ಗೆ. ಅಶ್ವಿನಿ ಅವರು, ಯಾವಾಗ ಈ ರೀತಿಯ ಒಂದು ಇನ್ಸಿಡೆಂಟ್ ಆಯಿತು ಅಂದ್ರೆ ಅದ್ರ ಕೂಡ ಪ್ರಮುಖವಾಗಿ ಉತ್ತರ ಭಾರತದ ಜನಪ್ರಿಯ ಮೊಟ್ಟೆ ಉತ್ಪಾದನಾ ಬ್ರ್ಯಾಂಡ್ ಒಂದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ವಿಚಾರ ಯಾವಾಗ ವದಂತಿ ಹಬ್ಬಿತ್ತು, ಕೂಡಲೇ ಅಲರ್ಟ್ ಆಗಿರುವಂತಹ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಅದರಲ್ಲೂ ಕೂಡ ಜೊತೆಗೆ ಆ ಜನಪ್ರಿಯ ಬ್ರ್ಯಾಂಡ್ ಎಲ್ಲೆಲ್ಲಿ ಮಾರಾಟ ಆಗ್ತಾ ಇದೆಯೋ, ಹೆಚ್ಚು ಎಲ್ಲೆಲ್ಲಿ ಮಾರಾಟ ಆಗ್ತಾ ಇದೆಯೋ ಆ ಭಾಗದಲ್ಲಿ ಮೊಟ್ಟೆಯ ಸ್ಯಾಂಪಲ್ ಪಡೆದು ಪರೀಕ್ಷೆಯನ್ನು ಒಳಪಡಿಸುವ ಸಂದರ್ಭದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಆ ರೀತಿ ಅಂದ್ರೆ ಕ್ಯಾನ್ಸರ್ ಕಾರಕ ಅಂಶ ಇರುವಂತಹ ಯಾವುದೇ ರೀತಿಯ ಅಂಶ ಪರೀಕ್ಷೆಯಲ್ಲಿ ದೃಢವಾಗಿಲ್ಲ, ಮೊಟ್ಟೆ ಸುರಕ್ಷಿತ ಅನ್ನೋದನ್ನ ಎಫ್ಎಸ್ಐ ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಜೊತೆಗೆ 2011 ಎಫ್ಎಸ್ಐ ನಿಯಮಾವಳಿ ಪ್ರಕಾರ ಈಗ ಮೊಟ್ಟೆಯಲ್ಲಿ ಪತ್ತೆಯಾಗಿರುವಂತಹ ನೈಟ್ರೋಫ್ಯೂರಾನ್ ಏನಿದೆ, ಈ ನೈಟ್ರೋಫ್ಯೂರಾನ್ ಉತ್ಪಾದನೆ ಹಂತದಲ್ಲಿ ಅದನ್ನು ನಿಷೇಧ ಮಾಡಲಾಗಿದೆ. ಆದ್ದರಿಂದ ಸದ್ಯಕ್ಕೆ ನೈಟ್ರೋಫ್ಯೂರಾನ್ ಆಗಿರಬಹುದು ಅಥವಾ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಲು ಸಾಧ್ಯ ಇಲ್ಲ. ಜೊತೆಗೆ ಪರೀಕ್ಷೆಯಲ್ಲಿ ಕೂಡ ದೃಢವಾಗಿಲ್ಲ. ಈ ಹಿಂದೆ ಏನು ವದಂತಿ ಹಬ್ಬಿತ್ತು ಅದಕ್ಕೂ ಕೂಡ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ಸಾಕ್ಷಿ ಇಲ್ಲ ಅನ್ನೋ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮಾಡಿದೆ. ಈ ನಡುವೆ ಉತ್ತರ ಭಾರತದಲ್ಲಿ ಹಲವು ಕಡೆ ಈ ರೀತಿಯ ಟೆಸ್ಟ್ ಅನ್ನು ಮಾಡಿದೆ. ಟೆಸ್ಟ್ ಎಲ್ಲೂ ಕೂಡ ಈ ರೀತಿಯ ಅಂದ್ರೆ ಪರೀಕ್ಷೆ ಸಂದರ್ಭದಲ್ಲಿ, ಲ್ಯಾಬ್ ಟೆಸ್ಟಿಂಗ್ ಸಂದರ್ಭದಲ್ಲಿ ಎಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಜನರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನೋ ಸ್ಪಷ್ಟನೆಯನ್ನು ಇದೀಗ ಕೇಂದ್ರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ನೀಡಿರುವಂತದ್ದು. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.